ಪ್ರಕರಣ ಸಿಎಂ ಕೂಡ ಭೇಟಿಯಾಗಿದ್ದಾರೆ. ಸಾಂತ್ವನ ಕೇಂದ್ರಕ್ಕೆ ಹಾಕಿರೋದು ನಮ್ಮ ಕುಟುಂಬಕ್ಕೆ ಹೇಳಿಲ್ಲ ಅಂತ ಸಂತ್ರಸ್ತ ಮಹಿಳೆ ಏನು ಹೇಳಿದ್ದಾರೆ? ನಮ್ಮ ಮನೆಯವರಿಗೆ ಈ ವಿಚಾರನೇ ಹೇಳಿಲ್ಲ ಸಂತ್ರಸ್ತ ಕುಟುಂಬ. ನೋಡಿ, ಈ ವಿಚಾರದಲ್ಲಿ ನಾನು ರಾಜಕಾರಣ ಮಾಡ್ತಕ್ಕಂಥ ಕೆಲಸ ಮಾಡೋದಿಲ್ಲ. ಅದರ ಅವಶ್ಯಕತೆನೂ ಕೂಡ ಭಾರತೀಯ ಜನತಾ ಪಾರ್ಟಿಗಿಲ್ಲ. ಆದ್ರೆ ನಮಗೆ ನೋವು ತರ್ತಕ್ಕಂಥ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಪದೇ ಪದೇ ಈ ರೀತಿ ಘಟನೆಗಳು ನಡೀತಾ ಇರತಕ್ಕಂಥದ್ದು. ಬೆಳಗಾವಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ಹಾವೇರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ನಿಜವಾಗ್ಲೂ ಕೂಡ ನಾಚಿಕೆಗೇಡಿನ ಸಂಗತಿ, ತಲೆ ತಗ್ಗಿಸ್ತಕ್ಕಂಥ ಘಟನೆಗಳು ನಡೆದಿದೆ. ದುರಂತ ಅಂತ ಹೇಳಿದ್ರೆ, ಘಟನೆ ನಡೆದಿರ್ತಕ್ಕಂಥದ್ದು 7ನೇ ತಾರೀಕು. ಒಂದು ವಾರ ಕಳೆದ್ರೂ ಸಹ ಪೊಲೀಸರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಎಫ್ಐಆರ್ ರಿಜಿಸ್ಟರ್ ಆಗೋದಿಲ್ಲ. ಮತ್ತೊಂದು ಕಡೆ ಈ ಘಟನೆನ ಮುಚ್ಚಾಕ್ತಕ್ಕಂಥ ಪ್ರಯತ್ನ, ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಮಹಿಳೆಯರಿಗೆ ಇವತ್ತು ಯಾರು ಕೂಡ ಧೈರ್ಯದಿಂದ ರಸ್ತೆಯಲ್ಲಿ ಓಡಾಡತಕ್ಕಂಥದ್ದು ವಾತಾವರಣ ಇವತ್ತು ನಿರ್ಮಾಣ ಆಗಿಲ್ಲ. ಮಹಿಳೆಯರಿಗೂ ಕೂಡ ಇವತ್ತು ಅವ್ರಿಗೆ ಸೇಫ್ಟಿ ಇಲ್ಲ. ಇವತ್ತು ಇದು ನಿಜವಾಗ್ಲೂ ಕೂಡ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಆದರೆ ರಾಜ್ಯ ಸರ್ಕಾರ ಎಷ್ಟು ಹಗುರವಾಗಿ ತೆಗೆದುಕೊಂಡಿದೆ, ಮತ್ತು ಪೊಲೀಸರು ಕೂಡ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತಾಳಕ್ಕೆ ತಕ್ಕಂತೆ ಕುಣಿತಾ ಇರತಕ್ಕಂಥ ಕೂಡ ದುರ್ದೈವ. ಇದನ್ನು ನಾವು ಮೊನ್ನೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಎಲ್ಲ ಪಕ್ಷದ ಹಿರಿಯರು ಅಲ್ಲಿ ಭೇಟಿಯನ್ನು ಕೊಟ್ಟಿದ್ದಾರೆ. ಆ ತಾಯಿಯನ್ನ ಭೇಟಿ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ದಾರೆ, ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ತತ್ಕ್ಷಣ SIT ಫಾರ್ಮ್ ಆಗಬೇಕು ಅಂತ ಕೂಡ ಕೇಳಿದ್ದೇವೆ. ಇದು ಮುಚ್ಚಾಕ್ತಕ್ಕಂಥ ಪ್ರಯತ್ನ ಇಲ್ಲಿಗೆ ಕೈ ಬಿಟ್ಟು ನ್ಯಾಯ ಒದಗಿಸತಕ್ಕಂಥ ಕೆಲಸ ಮಾಡಬೇಕು. ಮತ್ತೆ ಇದ್ರ ಮುಖೇನ ಇದು ಇಡೀ ರಾಜ್ಯಕ್ಕೆ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗಬೇಕು. ನೋಡಿ, ಈ ರೀತಿ ಉಡಾಫೆ ಮಾತುಗಳು ಆಡ್ತಾ ಇರೋದ್ರಿಂದಲೇ ರಾಜ್ಯ ಸರ್ಕಾರ ಮತ್ತು ಸರ್ಕಾರದ ಮಂತ್ರಿಗಳು ಇಂಥ ಗಂಭೀರವಾಗಿರ್ತಕ್ಕಂಥ ಘಟನೆಗಳಲ್ಲೂ ಕೂಡ ಈ ರೀತಿ ಉಡಾಫೆಯಾಗಿ ಮಾತನಾಡ್ತಾ ಇದ್ದಾರೆ. ನಾನು ಏನ್ ಹೇಳಿದೆ ನಿಮಗೆ, ನಾವು ಇದರಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜಕೀಯ ಬರೆಸ್ತಕ್ಕಂಥ ಪ್ರಯತ್ನ ಮಾಡ್ತಿಲ್ಲ, ಅವಶ್ಯಕತೆನೂ ಇಲ್ಲ. ಒಂದು ಹೆಣ್ಣಿನ ಗೌರವ ಪ್ರಶ್ನೆ, ಒಂದು ಹೆಣ್ಣಿನ ಮಾನದ ಪ್ರಶ್ನೆ ಇದು. ಇದರ ರಾಜಕೀಯ ಬರೆಸ್ತಕ್ಕಂಥದ್ದಲ್ಲ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ, ಮಂತ್ರಿಗಳು ಈ ವಿಚಾರದಲ್ಲಾದ್ರೂ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನೇನು ವಿರೋಧ ಪಕ್ಷ ನಾವು ಏನ್ ಮಾಡ್ಬೇಕಾಗಾದ್ರೆ? ಹುಡುಗಾಟಿಕೆ ಮಾಡೋದನ್ನ ಕೈ ಬಿಟ್ಟು ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.